ನಮಸ್ಕಾರ. ನಿಮ್ಮ ಹೊಲದಲ್ಲಿ ಬೆಳೆದು ಕಿರಿಕಿರಿ ಕೊಡುವ, ಸುಮ್ನೆ ಕತ್ತರಿಸಿ ಸುಟ್ಟು ಹಾಕುವ ಆ ಕಳೆಗಿಡಗಳನ್ನು ನೋಡಿ ಬೇಸರವಾಗಿದ್ಯಾ? ಖಂಡಿತ ಆಗಿರುತ್ತೆ. ಆದ್ರೆ ನೀವು ಸುಡುತ್ತಿರುವ ಆ ಕಳೆಗಿಡಗಳೇ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಅಂಗಡಿಯ ಗೊಬ್ಬರಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಇದು ನಂಬಲೇಬೇಕಾದ ಸತ್ಯ. ಈ ಮಾಹಿತಿಯ ವಿಶ್ಲೇಷಣೆಯಲ್ಲಿ ಆ ಬೇಡದ ಕಳೆಗಳನ್ನ ಸಂಪೂರ್ಣ ಉಚಿತ ಮತ್ತು ಅತ್ಯಂತ ಪವರ್ಫುಲ್ ಆದ ದ್ರವ ಗೊಬ್ಬರನ್ನಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಆಳವಾಗಿ ತಿಳಿಯೋಣ. ಬನ್ನಿ ಶುರು ಮಾಡೋಣ. ಮೊದಲನೆಯದಾಗಿ ಕಳೆಗಳ ಗುಪ್ತ ಶಕ್ತಿ. ಅಸಲಿಗೆ ಇವು ಯಾಕೆ ಇಷ್ಟು ಅದ್ಭುತವಾದ ಗೊಬ್ಬರ ಆಗಬಲ್ಲವು? ನೋಡಿ, ಸಾಮಾನ್ಯವಾಗಿ ನಾವೆಲ್ಲರೂ ಕಳೆಗಳನ್ನ ಬೇಡದ ಗಿಡ ಅಂತಾನೆ ಕಡೆಗಣಿಸ್ತೀವಿ. ಆದ್ರೆ ಇವತ್ತು ನೈಸರ್ಗಿಕ ಕೃಷಿ ಮಾಡೋರು ಇದನ್ನೇ ಒಂದು ಗುಪ್ತ ನಿಧಿಯಂತೆ ಬಳಸ್ತಿದ್ದಾರೆ. ಕಾರಣ ಇಷ್ಟೇ, ಈ ಕಳೆಗಳಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ತುಂಬಿ ತುಳುಕುತ್ತಿವೆ. ಇದಕ್ಕಿಂತ ಮುಖ್ಯವಾದ ವಿಚಾರ ಅಂದ್ರೆ ಮಣ್ಣಿನಲ್ಲಿರುವ ಜೀವಾಣುಗಳಿಗೆ ಅಂದ್ರೆ ಮೈಕ್ರೋಬ್ಸ್ಗಳಿಗೆ ಈ ಕಳೆಗಳೇ 5 ಸ್ಟಾರ್ ಊಟ ಇದ್ದಾಗೆ. ಮಣ್ಣಿಗೆ ಜೀವಕಳೆ ತುಂಬುವ ಅಸಲಿ ರಹಸ್ಯವೇ ಇದು. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಸರಿಯಾದ ಸಾಮಗ್ರಿಗಳು ಅಂದ್ರೆ ಈ ಗೊಬ್ಬರದ ಪಾಕವಿಧಾನ. ಇಲ್ಲಿ ಅತ್ಯಂತ ನಿರ್ಣಾಯಕ ಹೆಜ್ಜೆಯೆಂದರೆ ಯಾವ ಕಳೆಗಳನ್ನು ಬಳಸಬೇಕು ಮತ್ತು ಯಾವುದನ್ನು ಖಂಡಿತ ಬಳಸಬಾರದು ಅನ್ನೋ ಸ್ಪಷ್ಟತೆ. ಸಾಮಾನ್ಯ ಹಸಿರು ಕಳೆ, ಹುಲ್ಲು, ಹೂ ಬರುವ ಮುನ್ನ ಇರುವ ಪಾರ್ಥೇನಿಯಂ, ಬೇವಿನ ಎಲೆಗಳು ಮತ್ತು ತರಕಾರಿ ತ್ಯಾಜ್ಯಗಳು ಸಂಪೂರ್ಣವಾಗಿ ಸೇಫ್. ಆದ್ರೆ ಹುಷಾರು, ಬೀಜ ಬಂದಿರುವ ಕಳೆಗಳನ್ನು, ರಾಸಾಯನಿಕ ಸಿಂಪಡಿಸಿದ ಅಥವಾ ರೋಗ ಬಂದಿರುವ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು. ಇದು ಇಡೀ ಮಿಶ್ರಣವನ್ನೇ ಹಾಳ್ಮಾಡಿಬಿಡುತ್ತೆ. ಎಚ್ಚರವಿರ್ಲಿ. ಬನ್ನಿ, ಒಂದು 20 ರಿಂದ 30 ಲೀಟರ್ನಷ್ಟು ಪವರ್ಫುಲ್ ದ್ರವಗೊಬ್ಬರ ತಯಾರಿಸಲು ಬೇಕಾದ ಬೇಸಿಕ್ ರೆಸಿಪಿ ನೋಡೋಣ. ನಮಗೆ ಬೇಕಾಗಿರುವುದು ಕೇವಲ 10 ಕೆಜಿ ಹಸಿರು ಕಳೆ, 2 ಕೆಜಿ ಸಗಣಿ, ಒಂದು ಅರ್ಧ ಕೆಜಿ ಬೆಲ್ಲ ಮತ್ತು 25 ಲೀಟರ್ ನೀರು. ನೋಡಿ, ಇದು ನಮ್ಮ ಗೊಬ್ಬರದ ಭದ್ರವಾದ ಅಡಿಪಾಯ ಇದ್ದ ಹಾಗೆ. ಈ ಮೂಲ ಮಿಶ್ರಣದ ಪವರನ್ನು ಡಬಲ್ ಮಾಡಲು ನಮ್ಮ ಬಳಿ ಕೆಲವು ಸೂಪರ್ ಪವರ್ ಅಪ್ ಆಯ್ಕೆಗಳೂ ಇವೆ. ಬೇಕಿದ್ರೆ 2 ಲೀಟರ್ ಗೋಮೂತ್ರ, 2 ಕೆಜಿ ಬೇವಿನ ಎಲೆ, 1 ಲೀಟರ್ ಮಜ್ಜಿಗೆ ಮತ್ತು 2 ಕೆಜಿ ಹೆಚ್ಚಿದ ಬಾಳೆಕಂಬವನ್ನು ಸೇರಿಸಬಹುದು. ಇವು ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆಯನ್ನು ರಾಕೆಟ್ ವೇಗದಲ್ಲಿ ಹೆಚ್ಚಿಸಿ ಗಿಡಗಳಿಗೆ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ನೀಡುವ ಬೂಸ್ಟರ್ನಂತೆ ಕೆಲಸ ಮಾಡುತ್ತವೆ. ಮುಂದಿನ ಹಂತ, ವಿಭಾಗ 3, ತಯಾರಿಕಾ ವಿಧಾನ. ಈ ದ್ರವಗೊಬ್ಬರವನ್ನು ಬ್ರೂ ಮಾಡುವುದು ಹೇಗೆ? ಈ ಇಡೀ ಪ್ರಕ್ರಿಯೆ ಕೇವಲ 4 ಸರಳ ಹಂತಗಳಲ್ಲಿದೆ. ಮೊದಲನೇದಾಗಿ ಕಳೆಗಳನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಳ್ಳಿ, ಇದರಿಂದ ಅವು ತುಂಬ ಬೇಗ ಕೊಳೆಯುತ್ತವೆ. ಎರಡನೆಯದು, ಆ ಕತ್ತರಿಸಿದ ಕಳೆ, ಸಗಣಿ, ಬೆಲ್ಲ ಮತ್ತು ನೀರನ್ನು ಒಂದು ಡ್ರಮ್ಗೆ ಹಾಕಿ. ಮೂರನೆಯದು, ಚೆನ್ನಾಗಿ ಮಿಕ್ಸ್ ಮಾಡಿ. ಆದ್ರೆ ಇಲ್ಲಿ ನೆನ್ಪಿರ್ಲಿ, ಗಾಳಿ ಆಡಲು ಡ್ರಮ್ ಮುಚ್ಚಳವನ್ನು ಸ್ವಲ್ಪ ಸಡಿಲವಾಗಿ ಬಿಡಬೇಕು. ಕೊನೆಯದಾಗಿ ಅದನ್ನು ನೆರಳಿನಲ್ಲಿಟ್ಟು ಪ್ರತಿದಿನ ಸ್ವಲ್ಪ ಕಲಕುತ್ತಾ ಹುದುಗಲು ಬಿಡಿ. ಅಷ್ಟೇ. ಹೀಗೆ ಮಾಡಿದ ಮಿಶ್ರಣ ನೆರಳಿನಲ್ಲಿ 10 ರಿಂದ 15 ದಿನಗಳ ಕಾಲ ಹುದುಗಬೇಕು. ದ್ರವದಲ್ಲಿ ಗುಳ್ಳೆಗಳು ಬರ್ತಾ ಇದ್ರೆ ಮತ್ತು ಚೆನ್ನಾಗಿ ಹುದುಗಿದ ವಾಸನೆ ಬರ್ತಾ ಇದ್ರೆ ನಿಮ್ಮ ಪ್ರಕ್ರಿಯೆ 100ಕ್ಕೆ 100 ಯಶಸ್ವಿಯಾಗಿದೆ ಅಂತಲೇ ಅರ್ಥ. 15 ದಿನಗಳ ನಂತರ ಇದನ್ನು ಫಿಲ್ಟರ್ ಮಾಡಿದ್ರೆ ಅಸಲಿ ಮ್ಯಾಜಿಕ್ ಶುರುವಾಗುವುದೇ ಇಲ್ಲಿ. ಈಗ ವಿಭಾಗ 4, ಇದರ ಸರಿಯಾದ ಬಳಕೆ ಮತ್ತು ಪರ್ಯಾಯ ಮಾರ್ಗಗಳು, ಅಂದರೆ ಈ ದ್ರವ ಬಂಗಾರವನ್ನು ಬಳಸುವ ವಿಧಾನ. ಇದನ್ನು ಗಿಡಗಳಿಗೆ ಹೇಗೆ ಕೊಡಬೇಕು ಅನ್ನೋದರ ನಿಖರವಾದ ಲೆಕ್ಕಾಚಾರ ಇಲ್ಲಿದೆ. ಗಮನವಿಟ್ಟು ಕೇಳಿ. ಬೇರುಗಳಿಗೆ ಹಾಕುವುದಾದ್ರೆ 10 ಲೀಟರ್ ನೀರಿಗೆ 1 ಲೀಟರ್ನಷ್ಟು ಈ ದ್ರವಗೊಬ್ಬರವನ್ನು ಬೆರೆಸಿ ಬುಡಕ್ಕೆ ಸುರಿಯಬೇಕು. ಅದೇ ಎಲೆಗಳ ಮೇಲೆ ಸ್ಪ್ರೇ ಮಾಡುವುದಾದ್ರೆ 15 ಲೀಟರ್ ನೀರಿಗೆ ಕೇವಲ 500 ಮಿಲಿಲೀಟರ್ ಗೊಬ್ಬರವನ್ನು ಬೆರೆಸಿ ಸಂಜೆ ವೇಳೆಯಲ್ಲಿ ಸಿಂಪಡಿಸಬೇಕು. ಈ ಲೆಕ್ಕಾಚಾರವನ್ನು ಚಾಚೂ ತಪ್ಪದೇ ಪಾಲಿಸಿದ್ರೆ ಅತ್ಯುತ್ತಮ ರಿಸಲ್ಟ್ ಗ್ಯಾರಂಟಿ. ಹಾಗಾದರೆ ಇದು ಯಾವೆಲ್ಲ ಬೆಳೆಗಳಿಗೆ ಸೂಕ್ತ ಎಂಬ ಪ್ರಶ್ನೆ ಬರುವುದು ಸಹಜ. ಉತ್ತರ ಬಹುತೇಕ ಎಲ್ಲದಕ್ಕೂ. ತೆಂಗು, ಗೋಡಂಬಿ, ಅಡಿಕೆಯಂತಹ ದೊಡ್ಡ ಮರಗಳಿಂದ ಹಿಡಿದು ನಾವು ದಿನಬಳಕೆ ಮಾಡುವ ಟೊಮ್ಯಾಟೊ, ಭತ್ತ, ಮೆಣಸಿನಕಾಯಿ ಮತ್ತು ಬಾಳೆಯವರೆಗೂ ಈ ನೈಸರ್ಗಿಕ ಗೊಬ್ಬರವನ್ನು ಯಾವುದೇ ಅನುಮಾನವಿಲ್ಲದೆ ಬಳಸಬಹುದು. ರಿಯಲಿ ಇದೊಂದು ಆಲ್ರೌಂಡರ್. ದ್ರವ ಗೊಬ್ಬರ ಮಾಡುವುದರ ಜೊತೆಗೆ ಇಲ್ಲಿ ನಮ್ಮಲ್ಲೊಂದು ಅತ್ಯಂತ ಸರಳ ಮತ್ತು ಅದ್ಭುತವಾದ ಪರ್ಯಾಯ ಉಪಾಯವೂ ಇದೆ. ಅದೇ ಮಲ್ಚಿಂಗ್. ಅಂದ್ರೆ ಕಳೆಗಳನ್ನು ಕಷ್ಟಪಟ್ಟು ಸುಡುಮು ಬದಲು ಹಾಗೇ ಕತ್ತರಿಸಿ ಗಿಡದ ಬುಡಕ್ಕೆ ಹಾಸಿಬಿಡಿ. ಇದರಿಂದ ಮಣ್ಣಿನ ತೇವಾಂಶ ಹಾಗೇ ಉಳಿಯುತ್ತೆ, ಹೊಸ ಕಳೆಗಳು ಹುಟ್ಟಿಕೊಳ್ಳುವುದಿಲ್ಲ ಮತ್ತು ಅದೇ ಕಳೆಗಳು ನಿಧಾನವಾಗಿ ಕೊಳೆತು ತಾನಾಗಿಯೇ ನೈಸರ್ಗಿಕ ಗೊಬ್ಬರವಾಗುತ್ತವೆ. ಇದೊಂದು ಸಿಂಪಲ್ ಆದ್ರೂ ಅತ್ಯಂತ ಬುದ್ಧಿವಂತಿಕೆಯ ಹೆಜ್ಜೆ ಅಲ್ವಾ? ಬನ್ನಿ, ಈಗ ಕೊನೆಯ ವಿಭಾಗ, ಅಂದರೆ ವಿಭಾಗ 5, ಕೃಷಿಯ ಅಂತಿಮ ಲಾಭಗಳು. ಈ ವಿಧಾನ ಯಾಕೆ ಇಷ್ಟೊಂದು ಶ್ರೇಷ್ಠ ಅಂತ ನೋಡೋಣ.
ಇದೆಲ್ಲದರ ಒಟ್ಟು ಖರ್ಚು ಎಷ್ಟು ಗೊತ್ತಾ? ಕೇವಲ 0. ಹೌದು, ಕೃಷಿಯ ದೊಡ್ಡ ದೊಡ್ಡ ಖರ್ಚುಗಳನ್ನು ಮೂಲಭೂತವಾಗಿ ತಗ್ಗಿಸಿ ಭೂಮಿಯ ಶಕ್ತಿಯನ್ನು ಸಂಪೂರ್ಣ ಉಚಿತವಾಗಿ ಹೆಚ್ಚಿಸುವ ಅದ್ಭುತ ತಂತ್ರವಿದು. ಆರ್ಥಿಕವಾಗಿ ಇದು ರೈತರ ಮೇಲಿರುವ ಬಹುದೊಡ್ಡ ಹೊರೆಯನ್ನೇ ಇಳಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸಣ್ಣ ಬದಲಾವಣೆ ಲಾಭಗಳ ದೊಡ್ಡ ಸರಮಾಲೆಯನ್ನೇ ತರುತ್ತದೆ. ಶೂನ್ಯ ವೆಚ್ಚ, ಹೆಚ್ಚಿದ ಮಣ್ಣಿನ ಫಲವತ್ತತೆ, ಮೈಕ್ರೋಬ್ಸ್ಗಳ ಅಗಾಧ ಹೆಚ್ಚಳ, ಕಣ್ಣು ಕುಕ್ಕುವಷ್ಟು ಹಸಿರಾಗುವ ಬೆಳೆಗಳು, ರಾಸಾಯನಿಕಗಳ ಬಳಕೆ ಕಡಿಮೆ ಮತ್ತು ನೀರು ಹಿಡಿದಿಟ್ಟುಕೊಳ್ಳುವ ಅದ್ಭುತ ಸಾಮರ್ಥ್ಯ. ಇದು ಕೇವಲ ಒಂದೆರಡು ಗಿಡಗಳನ್ನಲ್ಲ, ಇಡೀ ಮಣ್ಣಿನ ವ್ಯವಸ್ಥೆಗೆ ಮರುಜೀವ ಕೊಡುತ್ತೆ. ಕೊನೆಯದಾಗಿ ಒಂದು ಮಾತು ನೆನಪಿರ್ಲಿ, ಕಳೆಗಳನ್ನು ಕೇವಲ ತ್ಯಾಜ್ಯ ಅಂತ ನೋಡಬೇಡಿ, ಅವುಗಳನ್ನು ಉಚಿತ ಗೊಬ್ಬರ ಅಂತ ನೋಡಿ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭೂಮಿಗೆ ವಿಷಕಾರಿಯಾದ ರಾಸಾಯನಿಕಗಳನ್ನು ಸುರಿಯುವ ಬದಲು ಪ್ರಕೃತಿ ನಮ್ಮೆದುರೇ ಇಟ್ಟಿರುವ ಈ ಉಚಿತ ವರದಾನವನ್ನು ಹಿಂದೆ ಏಕೆ ಬಳಸಬಾರದು? ಕಳೆಗಳೆಂಬ ಈ ಗುಪ್ತನಿಧಿಯತ್ತ ನಮ್ಮ ದೃಷ್ಟಿಕೋನ ಬದಲಾಗಬೇಕಲ್ವೇ? ಒಮ್ಮೆ ಯೋಚಿಸಿ, ಮುಂದಿನ ಬಾರಿ ಕಳೆಗಳನ್ನು ಕೀಳುವಾಗ ಖಂಡಿತ ನಿಮಗೀ ಮಾತು ನೆನಪಾಗುತ್ತೆ.